ಬಾಬು ಜಗಜೀವನರಾವ್ ಅವರು ಆಹಾರ ಮಂತ್ರಿ ಆಗಿರ್ತಾರೆ, ಹಸಿರು ಕ್ರಾಂತಿಯನ್ನು ಜಾರಿಗೆ ತರ್ತಾರೆ, ರಕ್ಷಣಾ ಮಂತ್ರಿ ಆಗಿರ್ತಾರೆ. ಈ ದೇಶಕ್ಕೆ ಹಲವಾರು ರೀತಿ ಕಾರ್ಯಕ್ರಮಗಳನ್ನ ರಕ್ಷಣೆಯನ್ನು ಕೊಡ್ತಕ್ಕಂಥ ಮೊದಲನೇ ರಕ್ಷಣಾ ಮಂತ್ರಿ, ದೇಶದ ಮೊದಲನೇ ರಕ್ಷಣಾ ಮಂತ್ರಿ ಆಗ್ತಾರೆ. ಆಹಾರ ಮಂತ್ರಿಯಾಗಿ ಇವತ್ತು ಹಸಿರು ಕ್ರಾಂತಿಯನ್ನು ತಂದ ಮೇಲೆ ಇವತ್ತು ನಮಗೆ ಇವತ್ತು ಊಟ ನನಗೆ ಬೇಡಪ್ಪ ಸಾಕಾಗಿದೆ ಇನ್ನೊಬ್ಬರಿಗೆ ಸ್ವಲ್ಪ ಕೊಡು ಅನ್ನೋ ಮಟ್ಟಕ್ಕೆ ಇವತ್ತು ಈ ದೇಶದಲ್ಲಿ ಕ್ರಾಂತಿ ಆಗಿದೆ ಆಹಾರದಲ್ಲಿ. ಇದಕ್ಕೆ ಕಾರಣ ಬಾಬೂಜಿಯವರು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರ್ದು. ಬಾಬೂಜಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಒಂದು ಸಂದರ್ಭವನ್ನ ತಪ್ಪಿಸಿ ದಲಿತ ನಾಯಕರಿಗೆ ಸಿಕ್ಕಬೇಕಾಗಿದ್ದಂತ ಪಟ್ಟವನ್ನ ತಪ್ಪಿಸ್ಲಿಕ್ಕೆ ಎಷ್ಟು ಪಿತೂರಿ ಮಾಡಿದ್ರು ಈ ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನ ಇವತ್ತೆಲ್ಲರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರನ್ನ ಬಾಬೂಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಜಯಪ್ರಕಾಶ್ ನಾರಾಯಣ ಅವರ ಹೋರಾಟವನ್ನ, ಗಾಂಧೀಜಿಯವರನ್ನ ಇವತ್ತು ಯಾರಾದರೂ ಈ ದೇಶದಲ್ಲಿ ಅಧಿಕಾರ ಸಿಕ್ಕಿದಾಗ ನೆನೆಸ್ಕೊಂಡಿದ್ದಾರೆ, ಅವರ ತತ್ವ ಸಿದ್ಧಾಂತಗಳನ್ನ ಹಿಂಬಾಲಿಸ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಎಚ್ ಡಿ ದೇವೇಗೌಡಜಿಯವರನ್ನ ನಾವ್ಯಾರು ಕೂಡ ಮರಿಬಾರ್ದು, ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ವಿಚಾರವನ್ನ, ಅಂತ ಒಂದು ಆಡಳಿತವನ್ನ, ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು ನಮ್ಮ ನಾಯಕರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ನನ್ನ ಸಹೋದರಿ ಒಂದು ಮಾತು ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಮಾತಾಡ ಸಾರ್ಧನ ತಾರಾ ಲೋಕೇಶ್ ಅವರು ದಲಿತ ಸಮಾಜದ ಬಗ್ಗೆ, ವಿಚಾರದ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡು ಅವರು ಸಮಾಜದಲ್ಲಿ ಯಾವ ಸಮಾಜ ಅಂತ ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಕೇಳೋದಿಲ್ಲ. ಮಾನವೀಯತೆ ಸಮಾಜ, ಮಾನವ ಜಾತಿ 10ನೇ ಶತಮಾನದಲ್ಲಿ ಪಂಪ ಒಂದು ಮಾತಾಡ ಮಾನವ ಜಾತಿ ತಾಳುವುದೇವಲಂ ಅಂತ. ಮನುಷ್ಯರು ಎಲ್ಲ ಒಂದೇ ಇರ್ತಕ್ಕಂಥ ಮಾತನ್ನ 10ನೇ ಶತಮಾನದಲ್ಲಿ ಪಂಪ ಹೇಳಿದ್ದಾರೆ, ಬಸವಣ್ಣವರು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ, ಎಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ರೂ ಕೂಡ ಜನ ಇವತ್ತು ಸಂವಿಧಾನದ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಇವತ್ತು ಜಾರಿಗೆ ತರ್ತಾ ಇಲ್ಲ. ಈ ಸಿದ್ದರಾಮಯ್ಯ ಏನಪ್ಪ ಮಾಡಿದ್ರು, 43,000 ಕೋಟಿ SCP TSP ಹಣ, ದಲಿತರಿಗೆ ಮೀಸಲಾಗಿದ್ದಂತ ಹಣವನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡ್ರು. 179 ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಆಯ್ತು. ಇವತ್ತು ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದ್ರು. 189 ಕೋಟಿ ಹಗರಣ ಆಯ್ತು. ಮೊನ್ನೆ ಬಿಜಾಪುರದಲ್ಲಿ ಅಂಬೇಡ್ಕರ್ ನಿಗಮದ 16 ಕೋಟಿ ಹಗರಣ ಆಗಿದೆ. ಇದು ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ದುರಾಡಳಿತ ಅಂತ ನಾವು ನಮ್ಮ ಜನಕ್ಕೆ ಹೇಳಬೇಕಾಗಿದೆ. ಅದಕ್ಕೆ ಮೊನ್ನೆ ದಿನ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವೆಲ್ಲ ಹಗರಣಗಳನ್ನು ನೋಡಿ, ದಲಿತರಿಗೆ ಮಾಡಿರ್ತಕ್ಕಂಥ ಮೋಸಗಳನ್ನು ನೋಡಿ, ಬೆಲೆ ಏರಿಕೆಯನ್ನು ನೋಡಿ, ಬೆಲೆ ಏರಿಕೆ ಯಾರಪ್ಪ ತೊಂದರೆ ಆಗಿದೆ? ಯಾರಿಗೆ? ದಲಿತರಿಗೆ ತಾನೆ, ಕೂಲಿ ಮಾಡೋರಿಗೆ ತಾನೆ. ನೀವು ಬೆಲೆ ಏರಿಕೆ ಮಾಡಿದ್ಮೇಲೆ ಕೂಲಿನೂ ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಕೂಲಿ ಜಾಸ್ತಿ ಮಾಡಿಲ್ಲ, ಆದ್ರೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ. ಅದರಿಂದ ತೊಂದರೆ ಆಗಿರೋದು ಈ ರಾಜ್ಯದ, ಈ ದೇಶದ ಇವತ್ತು ದಲಿತ ಸಮಾಜಕ್ಕೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ಸಿದ್ದರಾಮಯ್ಯನವರು ಸುಮ್ಮನೆ ಇಂಥ ನಾಯಕರು ಅಂತ ಹೇಳ್ಕೊಳ್ತಾರೆ ಅಷ್ಟೇ. ಅವರಿಂದ ಯಾವ ದಲಿತರಿಗೂ ಕೂಡ, ಯಾವ ಹಿಂದುಳಿದವ್ರಿಗೂ ಕೂಡ, ಯಾವ ಅಲ್ಪಸಂಖ್ಯಾತರಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಾಪ ಇವತ್ತು ಹೇಳ್ತಾರೆ, ದಲಿತರಿಗೆ 50,000 ಇದ್ದಿದ್ದು ಗುತ್ತಿಗೆನಲ್ಲಿ 1 ಕೋಟಿ ಇವತ್ತು ನಾವು ಕೊಟ್ಬಿಟ್ಟಿದೀವಿ. ಇವತ್ತು ಅಷ್ಟು 1 ಕೋಟಿಗೆ ಹಾಕಿದ್ವಿ. ಅದಾದ್ಮೇಲೆ ಅವ್ರೇನ್ ಮಾಡಿದ್ರೆ ಗೊತ್ತಾ, 1 ಕೋಟಿಗೆ ಕೊಡ್ತಾರೆ, ಅವ್ರನ್ನ ಹಾಕೋಬೇಕು ಗುತ್ತಿಗೆಗೆ, ಟೆಂಡರ್ಗೆ. ಆದ್ರೆ 1 ಕೋಟಿ ಮಾಡಲ್ಲ, 5 ಕೋಟಿ 10 ಕೋಟಿ ಪ್ಯಾಕೇಜ್ ಮಾಡ್ತಾರೆ. ಪ್ಯಾಕೇಜ್ ಮಾಡಿದ್ರೆ ನಮ್ಮವ್ರು 1 ಕೋಟಿ ದಲಿತರು ಟೆಂಡರ್ಗೆ ಹಾಕ್ಲಿಕ್ಕೆ ಆಗಲ್ಲ. ಒಂದ್ ಕಡೆ ಕೊಡ್ತೀನಿ ಅನ್ನೋದು, ಇನ್ನೊಂದ್ ಕಡೆ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರನನ್ನ. ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮೋಸ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ
ಬಯಸ್ತಾ ಇದ್ದೇನೆ. ಏನಾದ್ರೂ ಮಾಡಲಿ, ಬಿಜೆಪಿ ಮೇಲೆ ಹೇಳ್ತಾರೆ ಅವರು, ಓ ಸಂವಿಧಾನನ ಬದಲಾವಣೆ ಮಾಡಕ್ಕೆ ಮಾಡ್ತಾ ಇದ್ದಾರೆ. ನಾವು ಬಿಜೆಪಿ ಅವರೆಲ್ಲ ಕಾಂಗ್ರೆಸ್ನವರೇ ಪಿತೂರಿ ಮಾಡ್ತಾ ಇದ್ದಾರೆ ಈ ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಅಂತ ಇವತ್ತು ನಾವು ಹೇಳ್ಬೇಕಾಗಿದೆ. ಖರ್ಗೆಜಿ ಅವರಿಗೆ ಕೂತ್ಕೊಳ್ಳೋಕೆ ಒಂದು ಜಾಗ ಕೊಡಲ್ಲ, ಒಂದು ಸೀಟ್ ಕೊಡಲ್ಲ, ಅವ್ರಿಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ. ನಾಮಕಾವಸ್ಥೆಗೆ ದೇಶದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕಿಂಚಿತ್ತೂ ಕೂಡ ಗೌರವವನ್ನ ಈ ನೆಹರು ಕುಟುಂಬದವರು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಬಾಬೂಜಿ ಅವರು ಇವತ್ತು ಹಸಿರು ಕ್ರಾಂತಿ ಮಾಡಿದ್ರು, ರಕ್ಷಣಾ ಮಂತ್ರಿ ಆದ್ರು, ಎಲ್ಲ ಕೆಲಸವನ್ನ ಜನರಿಗಾಗಿ ಹೋರಾಟ ಮಾಡಿ ಈ ದಲಿತ ಸಮಾಜವನ್ನ ಮೇಲೆತ್ತಲಿಕ್ಕೆ ಮಾಡಿದ್ದಾರೆ. ಏನಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ 2,500 ರೂಪಾಯಿ ಕೊಡ್ಲಿಲ್ಲ ಅವ್ರಿಗೆ ಫ್ಲೈಟ್ ಚಾರ್ಜ್, ಅವ್ರು ಬಾಡಿ ತರಲಿಕ್ಕೆ ಬಾಂಬೆಗೆ. ಅದನ್ನ ಕೊಟ್ಟಿದ್ದು ಯಾರು ಗೊತ್ತಾ? ಆ 2,500 ರೂಪಾಯಿ ಕೊಟ್ಟಿದ್ದು ಇದೇ ನಮ್ಮ ಬಾಬು ಜಗಜೀವನರಾಮ್ ಅವರನ್ನ ನಾವು ಇತಿಹಾಸದಲ್ಲಿ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅವರಿಬ್ರು ಕೂಡ ಯಾವುದೇ ವಿಚಾರ ದಲಿತರ ಸಮಸ್ಯೆ ಬಂದಾಗ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ಸಹೋದರ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಬಾಬೂಜಿಯವರು ಮತ್ತು ಅಂಬೇಡ್ಕರ್ ಜಿಯವರು. ಅಂಬೇಡ್ಕರ್ ಅವ್ರಿಗೆ ಏನಾದ್ರು ಸಲಹೆ ಬೇಕು ಅಂದಾಗ ಬಾಬೂಜಿ ಅವರನ್ನ ಕರ್ಸ್ಕೊಳ್ತಾ ಇದ್ರು. ಗಂಟೆಗಟ್ಟಲೆ ಅವ್ರ ಜೊತೆ ಚರ್ಚೆ ಮಾಡಿ ಈ ದೇಶದ ದಲಿತರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಇವತ್ತು ಬಾಬೂಜಿಯವರು ಮತ್ತು ಅಂಬೇಡ್ಕರ್ ಜಿಯವರು ಇಬ್ರು ಸೇರ್ಕೊಂಡು ಅದಕ್ಕೆ ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಹಿಡಿತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಬಾಬೂಜಿಯವರು ಮತ್ತು ಅಂಬೇಡ್ಕರ್ ಜಿಯವರು ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಬಂಧುಗಳೇ, ನಾವು 134 ವರ್ಷ ಬಾಬಾ ಸಾಹೇಬ್ರನ್ನ ಕಳೆದು ಬಿಟ್ಟಿದ್ವಿ. 134 ವರ್ಷ ಕಳೆದೆ ಅಂದ್ರೆ 134 ಅಲ್ಲ, ಅವ್ರು ಹುಟ್ಟಿದ್ದು 65 ವರ್ಷ ಬದುಕಿದ್ದು ಬಿಟ್ರೆ ಇನ್ನು ಕೆಲವು ವರ್ಷಗಳನ್ನ ನಾವು ಕಳ್ಕೊಂಡಿದ್ವಿ. ಆದ್ರೆ ಅವ್ರ ವಿಚಾರಗಳು, ಅವ್ರ ಸಿದ್ಧಾಂತಗಳು ಇವತ್ತು ಕೂಡ ನಾವು ಹಂಗೆ ಪಾಲನೆ ಮಾಡ್ತಾ ಇದ್ದೀವಿ. ನೋಡಿ, ಇವತ್ತು ನಮ್ಗೆ ರಿಸರ್ವೇಶನ್ ಕೊಟ್ಟರು ಅಸೆಂಬ್ಲಿಗೆ ಹೋಗಲಿಕ್ಕೆ. ಪಾರ್ಲಿಮೆಂಟ್ ಅಲ್ಲಿ 110 ಜನ 115 ಜನ ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರೆ SC ST ಗಳು. ಇಲ್ಲಿ ಇವತ್ತು 46 ಜನ ಇದ್ದಾರೆ SC ST ಗಳೆಲ್ಲ ಸೇರಿ 46 ಜನ MLAಗಳಿದ್ದೀವಿ. ಇದಕ್ಕೆಲ್ಲ ಅವಕಾಶ ಮಾಡಿಕೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಸ್ಥಳೀಯ ಮೀಸಲಾತಿ ಯಾರಿಗೆ ಅನುಕೂಲ ಆಯ್ತು? ಯಾರಿಗೆ ಅನುಕೂಲ ಆಯ್ತು ಅಂದ್ರೆ ಬಡ ದಲಿತರಿಗೆ, ಹಿಂದುಳಿದವರಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಯಾವ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಟ್ಟಿದೆ, ಗೌರವ ನಡೆಸ್ಕೊಂಡಿದೆ, ಅವರ ವಿಚಾರಗಳನ್ನ ಮತ್ತು ಅವರ ಆಲೋಚನೆಗಳನ್ನ, ಚಿಂತನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ಅದು ಜಾತ್ಯತೀತ ಜನತಾದಳ ಶ್ರೀಮಾನ್ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.